ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ನಾಯಕರ ಕುಟುಂಬ ಕನ್ನಡ ಲಾಗ್ಸ್. ಇವತ್ತಿನ ರೆಸಿಪಿ ಬಂದುಬಿಟ್ಟು ಅಲಸಂದಿ ಕಾಳು ಪಲ್ಯ ಮತ್ತು ಅಕ್ಕಿ ರೊಟ್ಟಿ ಮಾಡ್ತಾಯಿದ್ದೀವಿ. ಅಲಸಂದಿ ಕಾಳು ಪಲ್ಯ ಮಾಡೋದಕ್ಕೆ ನಾವು ಮೊದಲಿಗೆ ಒಂದು 1/4 kg ಅಲಸಂದಿ ಕಾಳು ತೊಗೊಂಡಿದ್ದೀವಿ. ನೋಡಿ, ಇದನ್ನು ನಾನು 2 ಸರಿ ತೊಳಿತೀನಿ. ತೊಳೆದು ರಾತ್ರಿ ಎಲ್ಲ ನೆನೆಸಿಟ್ಟಿರ್ತೀನಿ. ನೋಡಿ, ಈ ಥರ ತೊಳೆದ್ಬಿಟ್ಟು ರಾತ್ರಿ ಎಲ್ಲ ನೆನೆಸಿಟ್ಟು ಬೆಳಗ್ಗೆ ತೆಗೆದು ನೋಡಿದಾಗ ಇಷ್ಟು ತುಂಬ ಚೆನ್ನಾಗಿ ನೆಂದ್ಕೊಂಡಿದೆ. ನೋಡಿ, ನಾವು ಇಡೀದನ್ನೇ ಬೇಯಿಸಬೇಕು ಅಂತಂದರೆ ನಾವು 3-4 ವಿಷಿಲ್ ಹಾಕಿದ್ರೂ ಅದು ಬೇಯೋದಿಲ್ಲ. ಅದಕ್ಕೋಸ್ಕರ ನಾವು ಕುಕ್ಕರ್ಗೆ ಹಾಕಿ 2 ವಿಷಿಲ್ನ ಹೊಡೆಸ್ತಾ ಇದ್ದೀನಿ. ಇದು 2 ವಿಷಿಲ್ ಆದಮೇಲೆ ನಾನು ಒಂದು ದೊಡ್ಡದು ಈರುಳ್ಳಿ ಮತ್ತು ಕರಿಬೇವು ತೊಗೊಂಡಿದ್ದೀನಿ. ಒಂದು ಟೊಮೆಟೊ, ಒಂದು ಅರ್ಧ ಚಮಚ ಅರಿಶಿನದ ಪುಡಿ, 1 ಚಮಚ ಖಾರದ ಪುಡಿ, ಒಂದು ಅರ್ಧ ಚಮಚ ಧನಿಯಾ ಪುಡಿ ಅಂದರೆ ಸಾಂಬಾರು ಪುಡಿ, ನಾವು ರುಬ್ಕೊಳ್ಳೋದಕ್ಕೆ ಒಂದು ಕರಿಬೇವು ಕಡ್ಡಿ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ. ನಾನಿವಾಗ ಇದನ್ನು ಹಸಿಮೆಣ್ಸಿನ್ಕಾಯಿನ ಹುರ್ಕೊಂಡು ತೊಗೊಂಡಿದ್ದೀನಿ. ನೋಡಿ, ಇವಾಗ ಹಸಿಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ, ಹಸಿ ಕೊಬ್ಬರಿ, ಸ್ವಲ್ಪ ಜೀರಿಗೆನ ಹಾಕ್ಕೊಂಡು ನಾನು ರುಬ್ಬಿಟ್ಕೊತಾ ಇದ್ದೀನಿ. ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಲೈಕ್, ಶೇರ್ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ. ನೋಡಿ, ಇವಾಗ ನಾನು ರುಬ್ಬಿ ಇಟ್ಕೊಂಡಿದ್ದೀನಿ. ನಾವು ಅಕ್ಕಿ ರೊಟ್ಟಿ ಮಾಡ್ತಾ ಇರೋದ್ರಿಂದ ನಮಗೆ ಸ್ವಲ್ಪ ಪಲ್ಯ ರಸ ಇರಬೇಕು. ಅದಕ್ಕೋಸ್ಕರ ನಾನು ಕೊಬ್ಬರಿ ಹಾಕಿ ರುಬ್ಬಿಟ್ಕೊಂಡಿದ್ದೀನಿ. ಕುಕ್ಕರ್ ಇವಾಗ ತಣ್ಣಗಾಗಿದೆ. ನೋಡಿ, ಈ ಥರ ಬೆಂದಿದೆ. ತುಂಬ ಚೆನ್ನಾಗಿ ಬೆಂದಿದೆ. 2 ವಿಷಿಲ್ ಹೊಡೆಸಿರೋದು. 3 ವಿಷಿಲ್ ಹೊಡೆಸಿದೆ ಅಂದರೆ ಅದು ತುಂಬ ಮೆತ್ತಗಾಗಿಬಿಡ್ತೈತಿ. ಅದಕ್ಕೋಸ್ಕರ ನಾವು 2 ವಿಷಿಲ್ ಹೊಡೆಸ್ಕೋಬೇಕು. 1 ವಿಷಿಲ್ ಹೊಡೆಸಿದ್ರು ಅದು ತುಂಬ ಚೆನ್ನಾಗಿ ಬೆಂದಿರೋದಿಲ್ಲ. ಅದಕ್ಕೋಸ್ಕರ ನಾವು ಸ್ವಲ್ಪ ರಸ ಬೇಕಾಗಿರೋದ್ರಿಂದ ನಾನು ಅದರದ್ದು ನೀರು ತೆಗಿಯೋದಿಲ್ಲ. ನೋಡಿರಿ, ಈಗ ಒಂದು 50 ಗ್ರಾಮು ಎಣ್ಣೆ ಹಾಕಿ ಅದಕ್ಕೆ ಸಾಸಿವೆ ಜೀರಿಗೆ ಎಲ್ಲ ಹಾಕ್ತಾ ಇದ್ದೀನಿ. ಅದ್ರ ಜೊತೆಗೇನು ನಾನು ಈರುಳ್ಳಿನೂ ಹಾಕಿ ಈರುಳ್ಳಿ ಮತ್ತು ಕರಿಬೇವು ಹಾಕಿ ಫ್ರೈ ಮಾಡಿಕೊಂಡು ಅದಕ್ಕೇನೋ ಒಂದು ಟೊಮೊಟೊ ಹಣ್ಣು ಸೇರಿಸ್ತಾ ಇದ್ದೀನಿ. ಅದು ಸ್ವಲ್ಪ ಮೆತ್ತಗಾಗಲಿ ಅಂತ ಹೇಳಿಬಿಟ್ಟು ನಾನು 1 ಚಮಚ ಉಪ್ಪು ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇದು ಸ್ವಲ್ಪ ಫ್ರೈ ಆದ ತಕ್ಷಣ ನಾನು ಒಂದು ಅರ್ಧ ಚಮಚ ಅರಿಶಿನದ ಪುಡಿ ಹಾಕ್ತಾ ಇದ್ದೀನಿ. ನೋಡಿ, ಒಂದು ಅರ್ಧ ಚಮಚ ಅರಿಶಿನದ ಪುಡಿ ಮತ್ತು 1 ಚಮಚ ಸಾಂಬಾರು ಪುಡಿ, 1 ಚಮಚ ಖಾರದ ಪುಡಿ ಹಾಕ್ತಾಯಿದ್ದೀನಿ. ಯಾಕಂತಂದರೆ ನಾವು ಅದು ಪಲ್ಯಕ್ಕೆ ನಾನು ಹಸಿಮೆಣ್ಸಿಕಾಯಿನ ಹುರಿದು ಹಾಕಿದ್ದೀನಿ. ಅದು ಹಸಿಮೆಣ್ಸಿಕಾಯಿ ಹುರಿದು ಹಾಕಿ ಪಲ್ಯ ಮಾಡೋದ್ರಿಂದ ತುಂಬಾ ಚೆನ್ನಾಗಿರ್ತೈತಿ. ಅದ್ರ ಜೊತೆ ಖಾರದ ಪುಡಿನೂ ಹಾಕಿದರೆ ಸ್ವಲ್ಪ ಟೇಸ್ಟಿಯಾಗಿರ್ತೈತಿ. ಆಮೇಲೆ ತುಂಬ ಚೆನ್ನಾಗಿ ಅನಿಸ್ತೈತಿ. ಅದಕ್ಕೋಸ್ಕರ ನಾನು ಹಸಿಮೆಣ್ಸಿನ್ಕಾಯಿ ಮತ್ತು ಖಾರದ ಪುಡಿನೂ ಹಾಕಿ ಪಲ್ಯ ಮಾಡ್ತಾಯಿದ್ದೀನಿ. ಅದಕ್ಕೇ ಸ್ವಲ್ಪ ನೀರು ತೊಳೆದು ಹಾಕಬೇಕು. ಯಾಕೆಂದರೆ ನಾನು ಅದರಲ್ಲಿರ್ತಕ್ಕಂಥ ನೀರನ್ನು ನಾನು ಬಸ್ತಿಲ್ಲ. ಅದಕ್ಕೋಸ್ಕರ ನಾನು ನೀರು ಜಾಸ್ತಿ ಹಾಕಲ್ಲ. ನೋಡಿ, ಇವಾಗ ನಾನು ಬೆಂದಿರ್ತಕ್ಕಂಥ ಅಲಸಂದಿ ಕಾಳನ್ನ ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ. ನಿಮ್ಗೆ ಉಪ್ಪು ಏನಾದರೂ ಬೇಕು ಅಂದ್ಕೊಂಡಿದ್ರೆ ಸ್ವಲ್ಪ ಚೆಕ್ ಮಾಡಿ ಉಪ್ಪು ಹಾಕ್ಕೊಳ್ರಿ. ನಾನು ಒಂದು ಸರಿ ಹಾಕಿದ್ದೀನಿ ಉಪ್ಪನ್ನ, ಮತ್ತೆ ಹಾಕಲ್ಲ. 1 ಸ್ಪೂನು ಹಾಕಿದ್ದೀನಿ. ನೋಡಿ, ನಿಮಗೆ ಗಟ್ಟಿ ಪಲ್ಯ ಬೇಕು ಅಂತ ಅಂದರೆ ನೀವು ಇದೆಲ್ಲ ಕಾಳು ಬೇಯಿಸಿರ್ತಕ್ಕಂಥ ನೀರನ್ನೆಲ್ಲನೂ ಬಸ್ಬಿಟ್ಟು ನೀವು ನಾನು ಒಗ್ಗರಣೆ ಹಾಕಿದ್ನಲ್ಲ ಫಸ್ಟಿಗೆ ಅಷ್ಟೇ ನೀರನ್ನೇ ಹಾಕಿ ನೀವು ಗಟ್ಟಿ ಪಲ್ಯನೂ ಮಾಡ್ಕೋಬೋದು. ನೋಡಿದ್ದು ಇವಾಗ ಆಗಿದೆ. ಗ್ಯಾಸ್ ಆಫ್ ಮಾಡೋಣ. ಅಕ್ಕಿ ರೊಟ್ಟಿ ಜೊತೆ ಅಲಸಂದಿ ಕಾಳು ಪಲ್ಯ ರೆಡಿಯಾಗಿದೆ. ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡುವುದನ್ನು ಮರಿಬೇಡಿ. ಥ್ಯಾಂಕ್ ಯು.